ನಾನೆಂದಿತು ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು ಚೆಲುವೆಲ್ಲ ನಂದೆಂದಿತು. ರಾಮೇಶ್ವರ ಶೃಂಗಾರವನದಲ್ಲಿ ಸಲ್ಲಾಪದಿ ಮೆರೆವಾ ಚೆಲುವಿನಲತಿ ಕಾದಿದೆವಾ ಮಧುವನಿಗಲು ಭ್ರಮರ ಬಾ ಚೆಲುವೆ ಪರಾಗದ ಒಲವೇ ಬಾ ಚೆಲುವೆ ಪರಾಗದ ಒಲವೇ ಪ್ರೇಮದ ಜೋಡಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜೋಡಿಗೆ ಬೆಳಕನ್ನು ಚೆಲ್ಲುತ್ತ ಬಾ ಚೆಲುವೆ ಪರಾಗದ ಒಲವೇ ಕುಡಿ ನೋಟದಲ್ಲಿ ನಲ್ಲನ ಮನೆ ಸೆಳೆವಾ ಕಣ್ಣೋಟಕ್ಕೆ ನಾ ಮನಸೋತಿಹೆನೆ ಕುಡಿ ನೋಟದಲ್ಲಿ ನಲ್ಲನ ಮನೆ ಸೆಳೆವಾ ಕಣ್ಣೋಟಕ್ಕೆ ನಾ ಮನಸೋತಿಹೆನೆ ವಿರಹದ ತಾಪವ ನೀಗಿಸು ಬಾಲಲ್ಲನೆ ವಿರಹದ ತಾಪದ ನೀಗಿಸು ಬಾಲಲ್ಲನೆ ವಿನಿಯನೆ ಮನವನ್ನು ಅನುದಿನ ಬೆಳಗುವೆ ಮನವನು ಅನುದಿನ ಬೆಳಗುವೆ ಬಾ ಚೆಲುವೆ ಪರಾಗದ ಒಲವೇ ಪ್ರೇಮದ ಜೋಡಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜೋಡಿಗೆ ಬೆಳಕನ್ನು ಚೆಲ್ಲುತ್ತ ಬಾ ಚೆಲುವೆ ಪರಾಗದ ಒಲವೇ
ಉತ್ತರ. ನನ್ನ ಹೃದಯಾತೆ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಕಾದಿದ್ದೆನು, ಅದು ಈ ದಿನ ಲಭಿಸಿತು ಸ್ವಾಮಿ. ಉತ್ತರ. ನೀನು ದೇವರ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನೂ ಸಿದ್ಧಪಡಿಸಿಕೊಂಡಿರುವೆ? ನನ್ನ ಸರ್ವಸುವೆ ತಮ್ಮದಲ್ಲವೇ, ಪುನಃ ಕೊಡುವ ಅಗತ್ಯ ಇದೇನು? ಅದು ನಿನ್ನ ಹೃದಯದ ಪ್ರೇಮ. ಹಾ, ಅದು ಮೊದಲಿಂದಲೂ ತಮ್ಮದೇ ಆಗಿದೆ. ಗೆಳತಿ ಪ್ರಿಯತಮೆ ಬಾರಲೆ, ಗೆಳತಿ ಪ್ರಿಯತಮೆ ಬಾರಲೆ, ಏನೇ ಸಂತೋಷ ಏನೇ ಉಲ್ಲಾಸ, ಏನೇ ಸಂತೋಷ ಏನೇ ಉಲ್ಲಾಸ, ಬೇಳೈ ಆಸದಳ, ಬೇಳೈ ಆಸದಳ. ಮಾಮರ ಕೋಗಿಲೆ ಕೂಗಿದೆ ಸಮಯ. ಪ್ರಿಯಾ, ಉತ್ತರ. ಮಾಮರ ಕೋಗಿಲೆ ಕೂಗಿದೆ ಸಮಯ, ಹೃದಯದ ಕೋಗಿಲೆ ಇಂಚರಗೈವೆ, ಹೃದಯದ ಕೋಗಿಲೆ ಇಂಚರಗೈವೆ, ಹೃದಯದ ಭಾವನೆ ಮಧುರ ಮಧುರ, ಹೃದಯದ ಭಾವನೆ ಮಧುರ ಮಧುರ. ಗೆಳತಿ ಪ್ರಿಯತಮೆ ಬಾರಲೆ, ಗೆಳತಿ ಪ್ರಿಯತಮೆ ಬಾರಲೆ, ಏನೇ ಸಂತೋಷ ಏನೇ ಉಲ್ಲಾಸ, ಏನೇ ಸಂತೋಷ ಏನೇ ಉಲ್ಲಾಸ, ಬೇಳೈ ಆಸದಳ, ಬೇಳೈ ಆಸದಳ. ಗೆಳೆಯ, ಸನಿಹಕ್ಕೆ ಬಾರೆ. ಗೆಳೆಯ, ಸನಿಹಕ್ಕೆ ಬಾರೆ. ಮಾಮರ ಕೋಗಿಲೆ ಕೂಗುವ ಸಮಯ, ಹೃದಯದ ಭಾವನೆ ಸರಗೈಯೇ. ಮಾಮರ ಕೋಗಿಲೆ ಕೂಗುವ ಸಮಯ, ಹೃದಯದ ಭಾವನೆ ಸರಗೈಯೇ. ನಮ್ಮ ಪ್ರೇಮ ಅಮರ ಅಮರ, ಹೃದಯದ ಭಾವನೆ ವಿಹಾರ. ಗೆಳೆಯ, ಸನಿಹಕ್ಕೆ ಪ್ರೇಯಸಿ, ನಾನು ಅದನ್ನು ಬಲ್ಲೆ. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಆಹಾ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದ ಗಾನದಿಂದ ಜಗತ್ತನ್ನು ನೆಲೆಸುವುದು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸದಾದ ಕಿರಣಗಳಿಂದ ಜಗತ್ತನ್ನು ಬೆಳಗುವುದು. ಓಹೋ, ನಿನ್ನ ಪ್ರೇಮದ ಈ ಉದಯ ಭಾವನೆಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ತೀವ್ರ ಶೋಕದಿಂದ ದಗ್ನರಾಗಿದ್ದೆವು, ಪುನಃ ಸಮ್ಮಿಳಿತರಾಗಿದ್ದೆವು. ಇಂತಹ ಸಮಯದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ದೇವರೇ, ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವೆನೆ.
ಪ್ರೇಮದ ವಿಚಾರದಲ್ಲಿ ತಾವು ಪಂಡಿತರಲ್ಲವೇ ಸ್ವಾಮಿ? ಈ ಪೀಠವನ್ನು ಅಲಂಕರಿಸಿ ಈ ಭಕ್ತಳ ಪ್ರೇಮ ಆರಾಧನೆಯನ್ನು ಸ್ವೀಕರಿಸುದೇವಾ? ಪ್ರಿಯಾ, ಆಟವೇನು ಪ್ರಿಯಾ ಉತ್ತರ ರಾಮೇಶ್ವರ ಉತ್ತರ ಪ್ರಿಯಾ ಏ ಪ್ರೇಮದ ಪೂಜಾರಿ ಪ್ರೇಮದ ಪೂಜಾರಿ
ಮುಖಭಂಗಿ ನನ್ನಿಂದೇನಾದರೂ ಅಪರಾಧವಾಗಿದೆ? ಉತ್ತರ, ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವೆನು. ನಾನು ಈ ದಿನ ಯುದ್ಧದಲ್ಲಿ ಒಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನನ್ನನ್ನು ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಸ್ವಾಮಿ, 4 ದಿನಗಳಿಂದಲೂ ಯುದ್ಧವೇ ಆಯಿತು. ಈ ದಿನವಾದರೂ ನನ್ನೊಡನೆ ಕಾಲ ಕಳೆಯಬಾರದೇ? ಕಾಂತಿ ನಿನ್ನಯ ಮನವಾ ಮೋಯಿಸಿ ನಿನ್ನನು ನಾ ಅಡ್ಡಿ ಮಾಡುವ ವೇಳೆ ನಿನ್ನೆ ಕರಗಳು ಕಾಂತಿ ನಿನ್ನಯ ಮನವಾ ಮೋಯಿಸಿ ನಿನ್ನನು ನಾ ಅಡ್ಡಿ ಮಾಡುವ ವೇಳೆ ನಿನ್ನೆ ಕರಗಳು ಬಾರೆ ಪ್ರೇಯಸಿ ಬಳಿಗೆ ಬಾರೆ ಪ್ರೇಯಸಿ ನಾಟಕಲಾದರೆ ನಾಯಕಿಯೇ ಅವ ವೇಷದಳು ನೀನಿರು ಸರಿ ನಾಟಕಲಾದರೆ ನಾಯಕಿಯೇ ಅವ ವೇಷದಳು ನೀನಿರು ಸರಿಯೇ ಅವ ವೇಷದಳು ನೀನಿರು ಸರಿಯೇ ಆವೇಶದಳು ನೀನಿರು ಸರಿಯೇ ಗಗನದಿಂದ ಧರೆಗಿಳಿದ ಚಂದ್ರ ನರಸಿದ್ದಾರೆ ಗಗನದಿಂದ ಧರೆಗಿಳಿದ ಚಂದ್ರ ನರಸಿದ್ದಾರೆ ಬಾರೆ ಪ್ರೇಯಸಿ ಬಳಿಗೆ ಬಾರೆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರರ ರಾಜೇಂದ್ರನ ಅನುಮತಿಯನ್ನು ಪಡೆದುಕೊಂಡು ಹೊರಟಿರುವೆನು. ನನ್ನನ್ನು ತಡೆಯಬೇಡ ಪ್ರೇಯಸಿ, ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು. ಸ್ವಾಮಿ, ಉತ್ತರ, ಹಾಗಾದ್ರೆ ನೀವೇನಾದ್ರೂ ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನಿಮ್ಮ ಸಂಗಡ ನಾನು ಬರುವೆನು. ಮಾವನವರು ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಲ್ಲವೇ, ಹಾಗೆ ನಾನು ನಿಮಗೆ ಸಹಾಯ ಮಾಡುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಾಧಾರಣ ಮಾಡಬೇಕಾಯಿತು. ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ ಸ್ವಾಮಿ, ಉತ್ತರ, ಯುದ್ಧಕ್ಕಾಗಿ ಹೊಸ ಬಿಲ್ಲೊಂದನ್ನು ಸಿದ್ಧಪಡಿಸಿದಂತಿದೆ, ಹೀಗೆಯೇ ದೇವ ಅಲ್ಲವೇ? ಇದನ್ನೊಂದೇ ಒಂದು ಬಾರಿ ಎದೆಯಿರಿಸಿ ನೋಡುವೆನು. ಅಲ್ಲೇ ನಿಲ್ಲಿ ಸ್ವಾಮಿ, ಪ್ರಯೋಗವಾಗುವುದೋ ಇಲ್ಲವೋ ಒಂದೇ ಒಂದು ಬಾರಿ ನೋಡುವೆನು. ಮಾಡಲೇ ಸ್ವಾಮಿ? ಉತ್ತರ, ಸ್ತ್ರೀಯರಿಗೆ ಉಚಿತವಾದ ಸ್ಥಾನ. ಈ ಕೋಮಲ ಹಸ್ತಗಳಿಗೆ ಕಾರ್ಯವಿದಲ್ಲ. ಅನಂತ ರಾಜ್ಯಲಕ್ಷ್ಮಿ,
ನಿನ್ನ ಸಖಿಯರು ತಿರಿದು ತಂದಿದ್ದ ಹೂಗಳನ್ನು ಒಂದು ಸಾರಿ ಎದೆಗೇರಿಸು. ಮನ್ಮನ ಶಯಣಿ ಕಟಾಕ್ಷ ಬಾಣಗಳಿಂದ ಹೂಡು. ನಿನ್ನ ಹೃದಯದ ಮಧ್ಯದಲ್ಲಿ ನನಗಾಶ್ರಯನ್ನು ಕೊಡು. ಸ್ವಾಮಿ ಉತ್ತರ. ಒಂದೇ ಬಾರಿಗೆ ಇಷ್ಟೊಂದು ಪ್ರೇಮದ ಮಾತುಗಳೇ. ಸಾಕೇ ವಿನೋದ ನೇತ್ರೆ ಹೃದ ಕೋಪವೇ ಆನಂದವ ಮೀರಿ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನೀರೇಜ ನೇತ್ರೆ ಹೃದ ಕೋಪವೇ ಆನಂದವ ಮೀರಿ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮದಿಂದಿಹ ನೀ ಹೋಗುವೆ. ನೀರೇಜ ನೇತ್ರೆ ಹೃದ ಕೋಪವೇ ಆನಂದವ ಬೀರಿ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನಾರಿಯ ಕೋಪ ತಾಳಿದೆ ರೂಪ. ಉತ್ತರ. ನಾರಿಯ ಕೋಪ ತಾಳಿದೆ ರೂಪ ಸಲಸಂದದೊಳೆನ್ನ ಚಾತುರ್ಯ ತೋರಿ ಸಂಗ್ರಾಮದೊಳೆನ್ನ ಚಾತುರ್ಯ ತೋರಿ ವೀರಸತಿ ವೀರಸತಿ ಎಂದೆಂದು ನಾ ಶೋಭಿಪೆ. ಸಾಕಿ ನಾ ಬಲ್ಲೆ ನಿನ್ನ ಪ್ರೇಮಾಚರಣೆ. ಬಾಮಿನಿ ಕೋಪ ಸಾಕಿಂತ ರೂಪ ಬಾಮಿನಿ ಕೋಪ ಸಾಕಿಂತ ರೂಪ ಕಾರುಣ್ಯ ಸಂಪನ್ನೆ ಲಾವಣ್ಯ ಬೀರೆ ಕಾರುಣ್ಯ ಸಂಪನ್ನೆ ಲಾವಣ್ಯ ಬೀರೆ. ವೀರಸಖಿ 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 ಎಂತಿಗಾರ ರಾಜಿಸೆ ವೀರಸಖಿ ಎಂತಿಗಾರ ರಾಜಿಸೆ. ನೀರೇಜ ನೇತ್ರೆ ಹೃದ ಕೋಪವೇ ಆನಂದವ ಬೀರಿ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಸ್ವಾಮಿ ಉತ್ತರ. ಇದು ಉಪವಾಸದ ಸಮಯವಲ್ಲ. ಉತ್ತರ. ಘೋರ ಯುದ್ಧವು ಒದಗಿರುವುದು. ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರಂತೆ ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಾತನೇ ಬೇರೆ, ಆಸೆ ಪ್ರಿಯ ಗಾನಮಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನೇ ಬೇರೆ. ಎರಡು ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹೌದೇ ಸ್ವಾಮಿ? ಹೌದು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಅದು ನೀವು ಇದುವರೆಗೂ ನೋಡಿದ ಹಾಸ್ಯಮಯಿ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ಮಾತ್ರ ನೋಡಿದಿರಿ. ಇನ್ನು ಮುಂದೆ ವೀರಪತ್ನಿ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವಿರಿ. ಹೋಗುತ್ತರಣ ವೀರ, ಯುದ್ಧವು ನಿನ್ನ ಕ್ಷತ್ರಿಯರ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡದೆ ಸಂತೋಷ ಚಿತ್ತಳಾಗಿ ನನ್ನನ್ನು ಕಳುಹಿಸಿಕೊಡು ಉತ್ತರ. ನನಗೋಸ್ಕರವು ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಇಲ್ಲ ಸ್ವಾಮಿ, ಮನಸ್ಸಿನ ಆವೇಗವನ್ನು ಅಡಗಿಸಿಟ್ಟಿಕೊಂಡು ಹರ್ಷೋಕ್ತಳಾಗಿ ಬೀಳ್ಕೊಡದ ಸತಿ ವೀರಾಂಗನೆ ಎನಿಸಿಕೊಳ್ಳಬಲ್ಲಡೆ. ಎಷ್ಟೇ ಆದರೂ ಯುದ್ಧವು ನಿನ್ನ ಕರ್ತವ್ಯ. ಆ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು. ನಾನು ನೋಡುವುದು ಏನನ್ನು ಈಶ್ವರ? ಸ್ವರ್ಣ ಪುತ್ತೆಯಲ್ಲಿ ಶಿರೀಷದವ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾರ್ಧವ. ಇಂತಹ ಇಹ ಸಂಸಾರದಲ್ಲಿ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದವನ್ನು ಕೇಳಿ ನಾನು ಧನ್ಯನು ಉತ್ತರ. ನೀನು ಆರ್ಯವರ್ತದಲ್ಲಿ ನಾರಿ ರತ್ನಳು. ನೀನು ಕ್ಷತ್ರಿಯ ವೀರನು. ಯುದ್ಧವು ನಿನ್ನ ಕೀರ್ತಿ ಗೌರವ ಅಪೂರ್ವವಾದ ಸಂಪತ್ತು ಸ್ವಾಮಿ. ಹಾಗಾದರೆ ನಿನಗೆ ಯಾವ ಗೌರವವೂ ಇಲ್ಲವೇ?
ಈ ದಿನ ಎಷ್ಟೊಂದು ವೀರ ಮಾತೆಯರು ವೀರ ಪತ್ನಿಯರು ಹೃದಯದ ದುಃಖ ವೇಗ ಏನೆಂಬುದನ್ನು ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗೆ ಉದುರಿಸದೆ ಸಹಾನ್ಮುಖಿಯರಾಗಿ ಬೀಳ್ಕೊಡೆಯಿಂದ ಪತಿಪುತ್ರರಿಂದ ಬೀಳ್ಕೊಡುವ ಸಮಯ. ಅವರಿಗೆ ಯಾವ ಗೌರವವೂ ಇಲ್ಲವೇ ಉತ್ತರ? ಹೌದು ಸ್ವಾಮಿ. ರಣಾಂಗಣದಲ್ಲಿ ತನ್ನ ಪತಿಯು ಮಡಿದಾಗ ಆತನಿಗೆ ದರ್ಪಿತಳಾಗದ ಮಡದಿ ಯಾರು? ತನ್ನ ಪುತ್ರನ ವೀರ ಸಾಹಸವನ್ನು ಕೇಳಿ ಆನಂದ ಬಾಷ್ಪ ಸುರಿಸದ ಮಾತು ಯಾರು? ಎಷ್ಟೇ ಆದರೂ ಪುರುಷನ ಗೌರವವೇ ನಾರಿಯದ ಜೀವದ ಸರ್ವಸ್ವ. ಅದೇ ಅವಳ ಜೀವಾಳ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿದರೆ ನನಗೆ ಸ್ವಲ್ಪವೂ ಅಳುವುದಿಲ್ಲ ತಾನೆ? ಖಂಡಿತವಾಗಿಯೂ ಇಲ್ಲ ಸ್ವಾಮಿ. ನಿಮ್ಮ ಮಾತಿಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿ ಏನಾದರೂ ಭೂಮಿಗುರುಳಿದರೂ ನಾನೇ ಈ ನನ್ನ ಕೈಗಳಾರೆ ನನ್ನ ಕಣ್ಣುಗಳನ್ನು ತೆಗೆದು ನಿನ್ನ ಪಾದಗಳಿಗೆ ಅರ್ಪಿಸುವೆನು. ಉತ್ತರೆಯು ವೀರಸತಿ, ಅವಳಿಗೆ ಪತಿಯ ಆಜ್ಞೆಯೇ ದೇವರ ಆಜ್ಞೆ ಇದ್ದಂತೆ. ಇನ್ನು ನನಗೆ ಅನುಜ್ಞಾನೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಹೋರಾಡುವೆನು. ಮನ ತಣಿಸುವನಲ್ಲೇ ನಲ್ಲೇ, ಮನ ತಣಿಸುವನಲ್ಲೇ, ಮನ ತಣಿಸುವನಲ್ಲೇ ನಲ್ಲೇ, ಮನ ತಣಿಸುವನಲ್ಲೇ. ಹೃದಯಗಳು ಬೆರೆತಿರಲು, ಹೃದಯಗಳು ಬೆರೆತಿರಲು ನಾವಾಡುವ ಬಾರೇ. ಮನೋಹರಿ ನವಗುಣವಂತೆ, ನಯನ ಮನೋಹರಿ ನವಗುಣವಂತೆ, ಅನಂತ ಸುಂದರಿ ವಿನೋದ ತೋರೆ, ಅನಂತ ಸುಂದರಿ ವಿನೋದ ತೋರೆ ನಾವಾಡುವ ಬಾರೇ. ಮನ ತಣಿಸುವನಲ್ಲೇ ನಲ್ಲೇ, ಮನ ತಣಿಸುವನಲ್ಲೇ, ಮನ ತಣಿಸುವನಲ್ಲೇ ನಲ್ಲೇ, ಮನ ತಣಿಸು ನಲ್ಲೇ. ಸ್ವಾಮಿ, ಉತ್ತರ. ಮಾತೆಯವರು ಇತ್ತಲೇ ಬರುವಂತಿದೆ. ಏಕೋ ಯೋಚಿಸುತ್ತಿರುವುದಲ್ಲ. ಈ ದಿನ ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪ್ರತಿಜ್ಞೆ ಮಾಡಿರುವಂತೆ ಅದು ನಿಜವೇ ಪುತ್ರ? ಹೌದು ತಾಯಿ. ಸ್ವಾಮಿ, ಸುಭದ್ರೆಯು ವೀರ ಮಾತೆ ಎಂಬುದನ್ನು ಜಗತ್ತಿಗೆ ತೋರಿಸುವೆನು. ನನ್ನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣನು ಶಬ್ದಿತನಾಗುವನು. ನೀನು ಹರಸು ತಾಯಿ. ಸ್ವಾಮಿ, ಮೊದಲು ತಾಯಿಗೆ ವಂದಿಸಿ. ಕುಮಾರ, ಜಯಶೀಲನಾಗು ಕುಮಾರ. ಕುಮಾರ, ತಾಯಿಯ ಪ್ರೀತಿಯು ತಂದೆಯ ಪ್ರೇಮವು, ಸುಭದ್ರೆಯ ಉತ್ತರೆಯ ಸೌಭಾಗ್ಯವು, ತಾಯಿಯ ಪ್ರೀತಿಯು ಎಡೆಬಿಡದೆ ನಿನ್ನನ್ನು ರಕ್ಷಿಸಲಿ ಪುತ್ರ. ತಾಯಿ, ಅನುಗ್ರಹಿತನಾದನು. ನಿನ್ನ ಆಶೀರ್ವಾದದ ಮಹಿಮೆಯಿಂದ ದ್ರೋಣನ ಚಕ್ರವ್ಯೂಹವನ್ನು ಆಟದ ಮಣ್ಣಿನಂತೆ ಭೇದಿಸುವೆನು. ಉತ್ತರ. ಸ್ವಾಮಿ, ಈ ನನ್ನನ್ನು ನಗುತ್ತಾ ಬೀಳ್ಕೊಡು. ತಾಯಿ, ನೋವು ಏನೆಂಬುದನ್ನು ತಿಳಿದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿಮ್ಮ ಕೈಯಲ್ಲಿಡುವೆನು. ಮಂಗಳದ
ಒಳ್ಳೆಯದಿರಲಿ ಸ್ವಾಮಿ. ಉತ್ತರ ಹೋಗಿ ಬನ್ನಿ ಸ್ವಾಮಿ, ಜಯಶೀಲರಾಗಿ ಹಿಂದಿರುಗಿ ಬನ್ನಿ. ಕುಮಾರ, ತಾಯಿ. ಹೋಗಿ ಬಾ ಪುತ್ರ. ಪೌರುಷದಿಂದ ಹೋರಾಡಿ ನೀನು ವಿಜಯಶಾಲಿಯಾಗಿ ಹಿಂದಿರುಗು ಕುಮಾರ. ನಿಮ್ಮ ಆಶೀರ್ವಾದವು ಸದಾ ನನ್ನನ್ನು ರಕ್ಷಿಸಲು ತಾಯಿ. ಹಾಗೆ ಆಗಲಿ ಪುತ್ರ.